ಇಂದು ನಾನು ವಾತ್ಸಲ್ಯ ಎಂಬ ಪಾಠವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಿದ್ದೇನೆ. ಇದನ್ನು ವಾಲ್ಮೀಕಿ ರಾಮಾಯಣದ ಶ್ರವಣಕುಮಾರ ಎಂಬ ಕಥೆಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇನೆ. ಒಂದು ದಿನ ಶ್ರವಣನ ತಂದೆ ತಾಯಿಯರು ಕಾಶಿಗೆ ತೀರ್ಥಯಾತ್ರೆಗೆ ಹೋಗಬೇಕೆಂದು ಬಯಸುತ್ತಾರೆ. ಅದರಂತೆ ಶ್ರವಣನು ಒಂದು ತಕ್ಕಡಿಯಲ್ಲಿ ತನ್ನ ತಂದೆ ತಾಯಿಯನ್ನು ಕೂಡಿಸಿ ತೀರ್ಥಯಾತ್ರೆಗೆ ಹೋಗಲು ಸಿದ್ಧ ಮಾಡಿಕೊಳ್ಳುತ್ತಾನೆ. ಆ ದಾರಿಯನ್ನು ಪಾರು ಮಾಡಬೇಕೆಂದರೆ ಒಂದು ಕಾಡಿನಿಂದ ಸಾಗಬೇಕಾಗಿರುತ್ತದೆ. ತೀರ್ಥಯಾತ್ರೆಯನ್ನು ಆರಂಭ ಮಾಡಿದ ಶ್ರವಣ ಕುಮಾರನು ಬೆಟ್ಟ ಗುಡ್ಡಗಳನ್ನು ಪಾರು ಮಾಡುತ್ತಾನೆ. ಆ ನಂತರ ಶ್ರವಣನ ತಂದೆ ತಾಯಿಗೆ ತುಂಬಾ ದಾಹವಾಗುತ್ತದೆ. ಹತ್ತಿರದಲ್ಲಿದ್ದ ಜೀವನ ನೀರನ್ನು ತೆಗೆದುಕೊಳ್ಳಲು ಒಂದು ಬಿಂದಿಗೆಯ ಜೊತೆ ಹೋಗುತ್ತಾನೆ. ನೀರಿನ ಜುಳುಜುಳು ಶಬ್ದವನ್ನು ಕೇಳಿ ಆ ಕಾಡಿಗೆ ಬೇಟೆ ಆಡಲು ಬಂದ ದಶರಥ ಮಹಾರಾಜನು ಯಾವುದೋ ಹಂದಿ ಎಂದು ಅದರ ಬಳಿ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಶ್ರವಣನ ಎದೆಗೆ ನಾಟುತ್ತದೆ. ಓಡಿ ಬಂದ ದಶರಥನು ಕ್ಷಮೆ ಕೇಳುವಾಗ ಶ್ರವಣನು, ಈ ನೀರನ್ನು ತೆಗೆದುಕೊಂಡು ತಕ್ಕಡಿಯಲ್ಲಿರುವ ನನ್ನ ತಂದೆ ತಾಯಿಯವರಿಗೆ ತಲುಪಿಸು ಹಾಗೂ ಅವರನ್ನು ಕಾಶಿಗೆ ಹೊರಡಿಸು. ನನ್ನ ಶವದ ಅಂತ್ಯ ಸಂಸ್ಕಾರವನ್ನು ಅಲ್ಲಿಯೇ ಮಾಡು ಎಂದು ಶ್ರವಣನು ದಶರಥನ ಬಳಿ ಕೇಳಿಕೊಳ್ಳುತ್ತಾನೆ. ದಶರಥ ಅದರಂತೆ ನೀರನ್ನು ತೆಗೆದುಕೊಂಡು ಹೋದ. ಈ ಘಟನೆಯಿಂದ ಬೇಸತ್ತ ಶ್ರವಣನ ತಂದೆ ತಾಯಿಯರು ದಶರಥನಿಗೆ ನಿನಗೂ ಪುತ್ರ ಶೋಕ ಉಂಟಾಗಲಿ ಎಂದು ಶಾಪ ಕೊಡುತ್ತಾರೆ.